ಗೌಡ್ರು ಕೂಡ ಜಾಯಿನ್ ಆಗಿದ್ದಾರೆ. ಅಶೋಕ್ ಗೌಡ್ರೆ, ಕರೆಕ್ಟು. ಯು ಫೇಲ್ಡ್ ಇನ್ ಉತ್ತರ ಪ್ರದೇಶದಲ್ಲಿ ಭಗವಂತನ ಮೇಲೆ ಭಕ್ತರಿಟ್ಟಿದ್ದ ಭಾವನೆಯನ್ನ ಉಳಿಸ್ಕೊಳ್ಳುವಲ್ಲಿ ಅಲ್ಲಿನ ಸರ್ಕಾರ ವಿಫಲವಾಗೋಯ್ತು. ಆ ಕ್ಷೇತ್ರದ ಮೇಲಿದ್ದ ನಂಬಿಕೆಗೇನೆ ಧಕ್ಕೆ ಬರೋ ರೀತಿಯಲ್ಲಿ ಘಟನೆಗಳಾಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತು. ಎಚ್ಚೆತ್ಕೊಳ್ತು ನಮ್ಮ ರಾಜ್ಯ ಸರ್ಕಾರ. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಏನ್ ಮಾಡಿದೆ? ನೀವು ಅಯೋಧ್ಯೆಯಲ್ಲಿ ಕಳ್ತನ ಆಗಕ್ ಬಿಟ್ಟಿದ್ದೀರಿ, ನಾವು ಕರ್ನಾಟಕದಲ್ಲಿರ್ತಕ್ಕಂಥ ಚಿಕ್ಕ ಮಂದಿರದಲ್ಲೂ ಕಳ್ತನ ಆಗ್ಲಿಕ್ಕೆ ಬಿಡೋಲ್ಲ. ಮಾಡಿ ತೋರಿಸ್ತಿದ್ದಾರೆ, ಹೊಸ ಮಾರ್ಗಸೂಚಿ ತಂದಿದ್ದಾರೆ. ನೋಡಿ, ತೊಂದರೆ ಇಲ್ಲ. ಅವ್ರು ಏನು CCTV ಕ್ಯಾಮ್ರಾ ಹಾಕ್ಕೊಂಡು ಎಲ್ಲ ದೇವಸ್ಥಾನಗಳಲ್ಲಿ ಮತ್ತು ಎಲ್ಲ ರೀತಿ ಮಠ ಮಾನ್ಯಗಳಲ್ಲೆಲ್ಲದರಲ್ಲೂ ಸಹ ಅವ್ರು ಮಾನಿಟರ್ ಮಾಡಲಿ, ನಮ್ಮ ಸ್ವಾಗತ ಮಾಡ್ತೇವೆ. ಆದರೆ ನಮ್ದು ಏನು ಡೌಟು ಅಂತ ಹೇಳಿದ್ರೆ, ಆಯ್ತಪ್ಪ, ನೀವು ಮಠ ಮಾನ್ಯಗಳಿಗೆ ನೀವು CCTV ಇಡ್ತೀರಾ, ಗೌರ್ಮೆಂಟ್ ಕಂಟ್ರೋಲ್ ತೊಗೊತೀರಾ, ಇದೆಲ್ಲ ಒಂದು ಕಡೆಗೆ. ಆದರೆ ಇದೇ ಪ್ಯಾರಾಮೀಟ್ರು ಯಾಕೆ ಮಸೀದಿ, ಚರ್ಚು ಮತ್ತು ಬೇರೆ ಕಡೆ ಅಪ್ಲೈ ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ಪಾಯಿಂಟ್. ಆದರೆ ಎರಡನೇ ಪಾಯಿಂಟು, ಸರ್ಕಾರ ಇರ್ತಕ್ಕಂತಹದ್ದು ಸರ್ಕಾರದ ವ್ಯವಸ್ಥೆನಲ್ಲಿ ಏನು ಲೂಪ್ ಹೋಲ್ಸ್ ಇದೆಯಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಎಲ್ಲ ಇಡೀ ವ್ಯವಸ್ಥೆ ವಾಲ್ಮೀಕಿ ಹಗರಣದಿಂದ ಹಿಡ್ಕೊಂಡು ಆಮೇಲೆ ನಮ್ಮ ಬೋವಿ ಹಗರಣದಿಂದ ಹಿಡ್ಕೊಂಡು ಎಲ್ಲ ಅನೇಕ ಹಗರಣಗಳಾಗೋಗಿದೆ. ಅದಕ್ಕೆ ನೀವು ಯಾಕೆ SOP ತರಲ್ಲ? ಯಾಕೆ DK ಸಾಹೇಬರಿಗೆ ಇವತ್ತು ತುಂಬ ವಿಚಾರಗಳ ಬಗ್ಗೆ ಮಾತಾಡ್ತಕ್ಕಂತಹ DK ಸಾಹೇಬರು ಈ ವಿಚಾರಗಳನ್ನ SOP ತಂದು ನಾನು ಇದನ್ನೆಲ್ಲನೂ ಸಹ ಇಲ್ಲಿ ಲೀಕೇಜ್ ಆಗದೆ ಇರೋಂಗೆ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದೇ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಅಂತ ಹೇಳಿದ್ರೆ, ಈ ಕಸಕ್ಕೆ ಡೆಲಿವರಿ ಇದೆಯಲ್ಲ, ಡೆಲಿವರಿ ಓನ್ಲಿ ಫ್ರಮ್ ಟ್ರಕ್ಕು BBMP ಇದು ಓನ್ಲಿ ಫ್ರಮ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗೋಕ್ಕೆ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ 20 ಕಿಲೋಮೀಟರ್ ತಗೊಂಡೋಗಕ್ಕೆ ನೀವು ಟನ್ಗೆ BJP ಸರ್ಕಾರ ಇದ್ದಾಗ ಕೇವಲ 530 ರೂಪಾಯಿ ಕೊಡ್ತಾ ಇದ್ವಿ. ಇವತ್ತು 2000 ರೂಪಾಯಿ. ಏನಕ್ಕೆ? ಇದಕ್ಕೆ ನಿಮ್ಮ ಹತ್ರ ಒಂದು ಯಾವುದೇ ರೀತಿ ಪಲ್ಫರೇಷನ್ ಹೆಂಗೆ ಆಗ್ತಿದೆ, ಯಾವ ರೀತಿ ದುರ್ಬಳಕೆ ಆಗ್ತಿದೆ ಸರ್ಕಾರಿ ವ್ಯವಸ್ಥೆ, ಇದನ್ನು ಚೆಕ್ ಮಾಡ್ತಕ್ಕಂಥದ್ದು DK ಸಾಹೇಬರ ಸರ್ಕಾರದ ಕೆಲಸ ಆಗಿರುತ್ತೆ. ನೀವು ದೇವಸ್ಥಾನಗಳ CCTV ಕ್ಯಾಮ್ರಾ ಹಾಕ್ಸೋದು ಒಂದು ಕಡೆಗೆ, ಆದರೆ CCTV ಎಲ್ಲಿ ಬೇಕು? ಅತ್ಯಂತ ಪ್ರಮುಖ ನಿರ್ಭಯ ಆ್ಯಕ್ಟಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು ನಮ್ಮ ಹೆಣ್ಮಕ್ಳ ಸುರಕ್ಷತೆ. ಇವತ್ತು ಆಡಾಗಲೇ ಯಾವುದೋ ಒಂದು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಒಂದು ಹೆಣ್ಮಕ್ಳಿಗೆ ಕೊಚ್ಚಿ ಕೊಲ್ತಾನೆ ಒಬ್ಬ ಹುಡುಗ ಅಂತ ಹೇಳಿದ್ರೆ, ಯಾರಾದರೂ ಆಗಲಿ ಇರ್ರೆಸ್ಪೆಕ್ಟಿವ್, ಆಡಾಗಲೇನೆ ಕಾಗೋಡು ತಿಮ್ಮಪ್ಪನವ್ರ ಮನೆಯಿಂದ 300 ಮೀಟರ್ ದೂರದಲ್ಲಿ ಒಬ್ಬ ವ್ಯಕ್ತಿ ಕೊಚ್ಚಿ ಒಬ್ಬಂದು ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ CCTV ಕ್ಯಾಮ್ರಾ ಅವಶ್ಯಕತೆ ಸರ್ಕಾರಕ್ಕೆ ಅನ್ನಿಸ್ತಾ ಇಲ್ವಾ? ಸರ್ಕಾರಕ್ಕೆ ಇದ್ರ ಬಗ್ಗೆ ಜವಾಬ್ದಾರಿ ಇಲ್ವಾ? ಇದು ನಾವು ಖಂಡಿತವಾಗ್ಲೂ ಸ್ವಾಗತ ಮಾಡ್ತೇವೆ. ಫಸ್ಟ್ ಆಫ್ ಆಲ್ ಇನ್ನೊಂದೇನೋ, ನೀವು ಹಾಕಿಸ್ದೇ ಇದ್ರು ಸಹ ನೀವು ಆಡಳಿತ ಮಂಡಳಿಗಳು ಅಥವಾ ಯಾರೋ ದಾನಿಗಳಿಗೆ ಹೇಳ್ಬಿಟ್ರೆ ಅವ್ರು ಹಾಕ್ಸ್ತಾರೆ CCTV ಕ್ಯಾಮ್ರಾ. ಅದೇನು ದೊಡ್ಡದಲ್ಲ, ಆಯ್ತಾ? CCTV ಕ್ಯಾಮ್ರಾ ಹಾಕ್ಸಿ ಅದಕ್ಕೊಂದು ಆಡಳಿತ ಮಂಡಳಿ ಮಾಡಿ ಅದೆಲ್ಲ ಒಂದು ವ್ಯವಸ್ಥೆ ಇದೆ. ಆದರೆ ಸರ್ಕಾರದ ಗಮನ ಹರಿಸ್ಬೇಕಾಗಿರೋದು ಇವತ್ತು ಎಲ್ಲಿ ಅಂದರೆ, ನಮ್ಮ ಹೆಣ್ಮಕ್ಳು ಎಲ್ಲಿ ಸುರಕ್ಷತೆ ಇಲ್ಲ, ನಮ್ಮ ಜನ ಎಲ್ಲಿ ಸುರಕ್ಷತೆ ಇಲ್ಲ, ಅಲ್ಲಿ CCTV ಕ್ಯಾಮ್ರಾ. ಎಲ್ಲಿ ಸರ್ಕಾರಿ ದುಡ್ಡು ದುರ್ಬಳಕೆ ಆಗ್ತಿದೆ ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು ಅಂತ ನಮ್ಮ ರಿಕ್ವೆಸ್ಟು. ಹೌದು, ಮಠ ಮಾನ್ಯಗಳು, ಮಸೀದಿಗಳು, ಚರ್ಚ್ಗಳು ಇದೆಲ್ಲಾನು ವ್ಯಾಪ್ತಿನ ಒಳಗೆ ಒಳಪಡಿಸಿ. ಆದ್ರೆ ನಿಮ್ಮ ಸೈಲೆನ್ಸ್ನೆಸ್ ಎಲ್ಲಿ ಕಾಣಿಸುತ್ತೆ ನಮಗೆ ಅಂದ್ರೆ, ನಿಮ್ಮ ಲಿಪ್ ಎಲ್ಲಿ ಜಿಪ್ ಆಗುತ್ತೆ ಅಂದ್ರೆ, ಮಸೀದಿಗಳ ವಿಚಾರಗಳು ಬಂದಾಗ ಮತ್ತು ಚರ್ಚ್ಗಳ ವಿಚಾರಗಳು ಬಂದಾಗ ನಿಮ್ಮ ಬಾಯಿ ಜಿಪ್ ಆಗುತ್ತೆ. ಕರೆಕ್ಟ್ ಅಶೋಕ್ ಗೌಡ್ರೆ, ಬಟ್ ರಾಜ್ಯ ಸರ್ಕಾರಕ್ಕೆ ಇನ್ಸ್ಪಿರೇಷನ್ ಬಂದಿದ್ ಎಲ್ಲಿಂದ? ಈ ಥಾಟ್ ಬಂದಿದ್ದ ಎಲ್ಲಿಂದ? ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದ ಕೈಲಿ ರಾಮನ್ ದುಡ್ಡು ಉಳಿಸ್ಕೊಳ್ಳಿಕ್ ಆಗ್ಲಿಲ್ಲಪ್ಪ, ನಾವು ಮಾಡಿ ತೋರಿಸ್ತೀವಿ ನೋಡಿ, ಇದೆ ಅಲ್ವಾ ವಿಚಾರ ಏನು ಅಂತ ಹೇಳಿದ್ರೆ, ತುಂಬಾ ಸತಿ ಚರ್ಚೆ ಮಾಡಿದ್ದೇವೆ ಇದೇ ವಿಚಾರ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಾಗಿದೆ, ಪದ್ಮನಾಭನ್ ದೇವಸ್ಥಾನದಲ್ಲಾಗಿದೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಾಗಿದೆ. ನಾನು ಒಂದು ಪಟ್ಟಿ ಇದೆ ನನ್ನ ಹತ್ರ. ತತ್ಸುಮಾರು ಇಡೀ ಭಾರತದಲ್ಲಿ, ಸ್ವಾತಂತ್ರ್ಯ ಭಾರತದಲ್ಲಿ ಅತ್ಯಂತ ಪ್ರಮುಖವಾಗಿ ಕೋರ್ಟಲ್ ಕೇಸ್ ಇರ್ತಕ್ಕಂಥದ್ದು 150-200. ಟೋಟಲ್ ಹಿಸ್ಟ್ರಿ ತೆಗೆದು ನೋಡಿದ್ರೆ 1500 ಕೇಸಸ್ ಆಗಿದೆ ಈ ತರ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಸಿಕ್ಕಾಕೊಂಡಿರೋದು ಲಕ್ಷಾಂತರ ಕೇಸ್ ಇರ್ಬೋದು. ವಿಚಾರಗಳು ಏನಂತ ಹೇಳಿದ್ರೆ, ನಿಮ್ಗೆ ಆವಾಗೆಲ್ಲ ಎಚ್ಚೆತ್ಕೊಳ್ಳಲ್ಲ ನೀವು. ಆಯ್ತಪ್ಪ, ರಾಮನ ಮಂದಿರದಲ್ಲಿ ಕದ್ದಿದ್ದಾರೆ, ಅವ್ರ SIT ರಚನೆ ಆಗಿದೆ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ಅವ್ರು ಜೈಲ್ಗೆ ಹೋಗ್ಲೇಬೇಕು, ಅವ್ರ ಖಂಡಿತವಾಗ್ಲೂ ಆಕ್ಷನ್ ತಗೊಳ್ತಾ ಇದೆ ಸರ್ಕಾರ. ಅದೆಲ್ಲ ಬಿಡಿ, ಕರೆಕ್ಟ್ ಇನ್ಸ್ಪಿರೇಷನ್ ತಗೊಂಡಿದ್ರೆ ಸಂತೋಷ, ನಾವು ವೆಲ್ಕಮ್ ಮಾಡ್ತಿದೀವಿ. ನಾವು ಖಂಡಿತವಾಗ್ಲೂ ಹೇಳ್ತಾ ಇದೀವಿ, ಆಸ್ BJP ನಾವು ಅಪೋಸ್ ಮಾಡ್ತಾ ಇಲ್ಲ ನೀವು CCTV ಕ್ಯಾಮ್ರಾನ ದೇವಸ್ಥಾನಗಳಲ್ಲಿ ಹಾಕಕ್ಕೆ. ನಾವು ಇನ್ನೂ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ನಿಮ್ಮ ಸರ್ಕಾರಿ ದುಡ್ಡು ನಮಗೆ ಬೇಡ ದೇವಸ್ಥಾನಗಳಿಗೆ ಹಾಕಕ್ಕೆ. ನಾವು ದಾನಿಗಳು ನಾವು ಕೊಟ್ಕೊಂಡು ಹಾಕೊಳ್ತೀವಿ. ನೀವು ಕಮಿಟಿ ಮೂಲಕನೇ ನೀವು ಆಡಿಟ್ ಮಾಡಿಸ್ಕೊಳ್ಳಿ, ತೊಂದರೆ ಇಲ್ಲ. ನಾವ್ ಹೇಳೋದೇನಂದ್ರೆ, ನಿಮ್ಮ ಸರ್ಕಾರಿ ಹಣ ಎಲ್ಲಿ ಫೋಕಸ್ ಆಗ್ಬೇಕಾಗಿದೆ? ಸರ್ಕಾರಿ ಹಣ ಅಂದ್ರೆ ರಸ್ತೆಗಳಲ್ಲಿ ಹೆಣ್ಮಕ್ಳು ಸುರಕ್ಷತೆ ಬಗ್ಗೆ, ರಸ್ತೆಗಳಲ್ಲಿ ಜನ ಸುರಕ್ಷತೆ ಬಗ್ಗೆ, ಅದ್ರ ಜೊತೆಗೆ ಎಲ್ಲಿ ಪಲ್ಫರೇಷನ್ ಆಗ್ತಿದೆ. ಇವಾಗ ಉದಾಹರಣೆಗೆ ಒಂದೇ ಒಂದು ಉದಾಹರಣೆ ಕೊಟ್ಟೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ದು. ಅಲ್ಲಿ ನಿಮ್ಮ ಫೋಕಸ್ ಹೋಗ್ಲಿ, SOP ಮಾಡಿ. ಇಲ್ಲಿ ಏನು ನಾವು ಚರ್ಚೆ ಮಾಡ್ತಿದೀವಿ ರಾಮ ಮಂದಿರದಲ್ಲಿ SOP ಆಗಿರಲಿಲ್ಲ, ಅದರಿಂದಾಗಿ ಪಲ್ಫರೇಷನ್ ಆಯ್ತು, ಅದನ್ನ ಸೋರಿಕೆ ಆಯ್ತು ಅಂತ. ಸೋರಿಕೆ ಅಂದ್ರೆ ಪಲ್ಫರೇಷನ್ ಸೋರಿಕೆ.
ಈ ಸೋರಿಕೆಯನ್ನು ನೀವು ತಡೆ ಹಿಡಿಬೇಕಾಗಿರ್ತಕ್ಕಂತಹದ್ದು ಪ್ರತಿಯೊಂದು ಸರ್ಕಾರಿ ವ್ಯವಸ್ಥೆಯಲ್ಲಿ. ಅದನ್ನ ಮಾಡಿ ಡಿ ಕೆ ಸಾಹೇಬ್ರೆ, ಅದನ್ನ ಮಾಡಿ. ನಿಮ್ ಕೆಲಸ ಏನು ಅಂದ್ರೆ ದೇವಸ್ಥಾನಗಳ ಬಗ್ಗೆ ಅಲ್ಲ, ಇದ್ರ ಬಗ್ಗೆ ಮಾತಾಡ್ತಿದೀವಿ, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ವಿಚಾರಕ್ಕೆ ಮಾತನಾಡ್ತಾ ಇದೀವಿ.